ಸಣ್ಣದರಿಂದ ನನಗೊಂದು ಅಭ್ಯಾಸ, 4 ಗಂಟೆಗೆ ಎದ್ದೇಳೋ ಅಭ್ಯಾಸ ನನಗೆ ಸಣ್ಣದರಿಂದ, ಪುಟ್ಟ ಹುಡುಗಿಯಿಂದ ಇವತ್ತುವರೆಗೂ. ಇತ್ತೀಚೆಗೆ ಸ್ವಲ್ಪ ಆ ಕಡೆ ಈ ಕಡೆ ವೇರಿಯೇಷನ್ ಆಗ್ತಾ ಇದೆ, ಒಂದು ಈ ಮೆನೋಪಾಸಲ್ಲು ಅದು ಇದು ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ. ಅದು ಬಿಟ್ಟು ನನಗೆ ಗೊತ್ತಿರೋ ಹಾಗೆ 7 ಗಂಟೆವರೆಗೂ ನಾನು ಯಾವತ್ತೂ ಹಾಸಿಗೆ ಮೇಲೆ ನಿದ್ದೆ ಮಾಡೇ ಇಲ್ಲ. ಕಾಯಿಲೆ ಅಂತ ಹುಷಾರಿಲ್ಲ, ತೀರಾ ಎದ್ದೇಳಕ್ಕಾಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಲಿ ಮಾತ್ರ 7 ಗಂಟೆ ಇರಬಹುದು. ಅದರ್ವೈಸ್ ಅದೇನಂದರೆ ಅದು ಅಭ್ಯಾಸ ಯಾವ ಥರ ಹ್ಯಾಬಿಚುವಲ್ ಅಂತೀವಲ್ಲ, ನಿಮಗೆ ಸಣ್ಣದರಲ್ಲಿ ಕಲಿಸಿರುವ ಅಭ್ಯಾಸ ಯಾವ ಥರ ಇರುತ್ತೆ ಅಂದರೆ, ನೀವು ಹಾಸಿಗೆ ಮೇಲೆ ಮಲಗಿದ್ರೆ ಎಚ್ಚರ ಆಗಿರ್ತೀರ, ಅದು ಎಚ್ಚರ ಆಗಿಬಿಡುತ್ತೆ ನಿಮಗೆ 4 ಗಂಟೆಗೆ. ಯಾವ ಥರ ಅಂದರೆ ಇಂಟರ್ನಲ್ ಕ್ಲಾಕ್ ಇರುತ್ತಲ್ಲ, ಅಲಾರಾಮ್ ಥರ ಅದು ಎಚ್ಚರ ಮಾಡಿಬಿಡುತ್ತೆ. ಹಾಗಾಗಿ ಏನಾಗುತ್ತೆ, ನನಗೆ ಸಮಯ ಬೇಕಾದಷ್ಟು ಸಿಕ್ಕುತ್ತೆ. ಇದು ಒಂದು ಸಕ್ಸಸ್ದು ಇದು. ಆಮೇಲೆ ಬೇಗ ನಾವು ಎಲ್ಲ ಕೆಲಸ ಮುಗಿಸೋದ್ರಿಂದ ನಾನು ಬೇಗ ವಿಭಾಗಕ್ಕೆ ಹೋಗ್ತೀನಿ. 9:15ಗೆಲ್ಲ ನಾನು ಡಿಪಾರ್ಟ್ಮೆಂಟಲ್ಲಿ ಇರ್ತೀನಿ. ಅಲ್ಲಿದ್ದು 6:30ವರೆಗೂ ಕೆಲಸ ಮಾಡ್ಕೊತೀನಿ. 6:30ವರೆಗೂ 1 ಸೆಕೆಂಡು ಅನ್ನೆಸೆಸರಿ ಯಾವುದು ವೇಸ್ಟ್ ಮಾಡೋದಿಲ್ಲ. ಅಂದರೆ ಯಾವುದು ಜಂಕ್ ಅಥವಾ ವೇಸ್ಟ್ ಅಂತೀವಲ್ಲ ಅಂಥದ್ದಿಲ್ಲ. ಸದಾ ಪ್ರೊಡಕ್ಟಿವ್ ಆಗಿ ಆ ಥರ ಕೆಲಸ, ಇದರಿಂದ ಎಲ್ಲ ಮಾಡ್ಬೋದು. ನನಗೆ ಸುಲಭ ಅನಿಸುತ್ತೆ. ಬಟ್ ಎಲ್ಲ ಅಂತಾರೆ ಹೇಗೆ ಅಂತ. ಅದಕ್ಕೆ ಮೊದಲನೇದು ತಮ್ರೂಲ್ ಏನು ಅಂತಂದರೆ ಬೇಗ ಎದ್ದೇಳ ಅಂತ ಅಭ್ಯಾಸ. ಈಗ ಅದನ್ನು ನಾವು ಬೆಳಗಿನ ಜಾವ ಸಾಮಾನ್ಯವಾಗಿ ಎಲ್ಲ ಹಿರಿಯರು ಹೇಳ್ತಾರೆ, ಬ್ರಹ್ಮಿ ಮುಹೂರ್ತ ಬಹಳ ಒಳ್ಳೆಯದು, ಬ್ರಹ್ಮಿ ಮುಹೂರ್ತ ತುಂಬ ಪ್ರಶಸ್ತವಾದುದು ಅಂತೆಲ್ಲ ಹೇಳ್ತಾರೆ. ಹಾಗಾದರೆ ಬ್ರಹ್ಮಿ ಮುಹೂರ್ತ ಅನ್ನೋದು ಏನು ಅಂತ ಒಂದು ಹಾಗೆ ನಾವು ನೋಡೋದಾದರೆ, ಸೂರ್ಯ ಹುಟ್ಟುವುದಕ್ಕೆ ಮೊದಲು 1.5 ಗಂಟೆಯ ಅವಧಿ ಇದೆಯಲ್ಲ, ಅದನ್ನು ಬ್ರಹ್ಮಿ ಮುಹೂರ್ತ ಅಂತ ಕರೀತಾರೆ.